ಎದೆ ಸೀಳಿದಾಗ ಕಂಡ ಎದೆಯ ಹಣತೆಯ ಬೆಳಕನ್ನ ನೋಡಿ ಹೆದರಿದವರು ಯಾರಿಲ್ಲ. ಕನ್ನಡದ ಇಬ್ಬರು ಹೆಣ್ಣು ಮಕ್ಕಳು ಭಾರತಕ್ಕೆ ಜಾಗತಿಕ ಗೌರವ ತಂದಾಗ ಪ್ರಧಾನಿ ಮೋದಿ ಅವರನ್ಯಾಕೆ ಅಭಿನಂದಿಸಲಿಲ್ಲ? ಶೋಷಿತ ಸಮುದಾಯದ ಮಹಿಳೆಯ ಸಾಧನೆ ಪ್ರಧಾನಿಯ ಹಿಂದಿ ಮೇಲರಿಮೆಗೆ ಇರಿಸುಮುರುಸನ್ನ ಉಂಟು ಮಾಡ್ತಾ ತಲೆವಸ್ತದ ಹೆಸರಲ್ಲಿ ಮುಸ್ಲಿಂ ಹೆಣ್ಮಕ್ಕಳ ಶಿಕ್ಷಣಕ್ಕೆ ತಡೆಯನ್ನ ಒಡ್ದವರು ಈಗೆಲ್ಲ ತಲೆಮರೆಸಿಕೊಂಡು ಓಡಾಡ್ತಿದ್ದಾರೆ. ಧರ್ಮ ಜಾತಿ ಆಧಾರದಲ್ಲಿ ಸಮುದಾಯವನ್ನ ತುಳಿಯೋಕ್ ಹೊರಟ ದುಷ್ಟ ರಾಜಕೀಯ ಶಕ್ತಿಗಳಿಗೆ ಹೇಗೆ ಬಾನು ಮುಷ್ತಾಕ್ ಅವರ ಸಾಧನೆ ಸರಿಯಾಗಿ ತಿರುಗೇಟು ಕೊಟ್ಟಿದೆ. ಕನ್ನಡದ ಕೃತಿಯೊಂದಕ್ಕೆ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಬೂಕರ್ ಗೌರವ ಸಂದಿದೆ. ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಕೃತಿಯ ಇಂಗ್ಲಿಷ್ ಅನುವಾದ ಹಾರ್ಟ್ ಲ್ಯಾಂಪ್ ಜಾಗತಿಕ ಮಟ್ಟದಲ್ಲಿ ಬೆಳಕಿದೆ. ಬೂಕರ್ ಗೌರವವನ್ನ ತನ್ನದಾಗಿಸಿಕೊಂಡ ಕರ್ನಾಟಕದ ಎರಡನೆಯ ಸಾಹಿತಿಯಾಗಿ ಬಾನು ಮುಷ್ತಾಕ್ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ವೈಟ್ ಟೈಗರ್ ಇಂಗ್ಲಿಷ್ ಕೃತಿಗಾಗಿ ಅರವಿಂದ್ ಅಡಿಗ ಬೂಕರ್ ಗೌರವವನ್ನ ತನ್ನದಾಗಿಸಿಕೊಂಡಿದ್ರು. ಕನ್ನಡದ ಪಾಲಿಗೆ ಈ ಬಾರಿಯ ಗೌರವ ಯಾಕೆ ವಿಶೇಷ ಅಂದ್ರೆ ಜಾಗತಿಕವಾಗಿ ಕನ್ನಡದ ಕೃತಿಯೊಂದು ಗುರುತಿಸಿಕೊಳ್ಳುವುದು ಇದೇ ಮೊದಲು. ಈ ಗೌರವವನ್ನ ಕನ್ನಡಕ್ಕೆ ತಂದುಕೊಟ್ಟಿರುವುದು ಅಲ್ಪಸಂಖ್ಯಾತ ಸಮುದಾಯವನ್ನ ಪ್ರತಿನಿಧಿಸುವ ಮಹಿಳೆ ಅನ್ನೋದು ಕನ್ನಡಿಗರ ಪಾಲಿನ ಮತ್ತೊಂದು ಹೆಮ್ಮೆ. ಭಾರತದ ಪ್ರಾದೇಶಿಕ ಭಾಷೆಯೊಂದನ್ನ ಜಾಗತಿಕ ಮಟ್ಟಕ್ಕೆ ತಲುಪಿಸಿದ ಸಾಧನೆಗಾಗಿ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಗಳ ಸುರಿಮಳೆ ಆಗ್ತಿದೆಯಾದ್ರೂ ನಮ್ಮ ದೇಶದ ಪ್ರಧಾನಿಗೆ ಈ ಬಗ್ಗೆ ಮಾಹಿತಿ ಇನ್ನೂ ಲಭ್ಯ ಆದಂತಿಲ್ಲ. ಶೋಷಿತ ಸಮುದಾಯದ ಒಬ್ಬ ಮಹಿಳೆ ಪ್ರಾದೇಶಿಕ ಭಾಷೆ ಮೂಲಕ ಭಾರತದ ಗೌರವವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಿರೋದು ಪ್ರಧಾನಿಯ ಹಿಂದಿ ಮೇಲರಿಮೆಗೆ ಇರಿಸುಮುರುಸನ್ನ ಉಂಟು ಮಾಡಿರಬೇಕು. ಹಿಂದಿಯನ್ನ ಹೇರುವ ಮೂಲಕ ಪ್ರಾದೇಶಿಕ ಭಾಷೆ ಸಂಸ್ಕೃತಿಯ ಮೇಲೆ ಸವಾರಿ ಮಾಡೋ ಹೊರಟ ಉತ್ತರ ಭಾರತದ ರಾಜಕೀಯ ನಾಯಕರಿಗೆ ಈ ಪ್ರಶಸ್ತಿ ಸವಾಲನ್ನ ಹಾಕಿದೆ. ಆದ್ರಿಂದಾನೇ ಕರ್ನಾಟಕಕ್ಕೆ ಸಂದ ಈ ಗೌರವ ಭಾರತಕ್ಕೆ ಸಂದ ಗೌರವದಂತೆ ಪ್ರಧಾನಿ ಮೋದಿಗೆ ಅನಿಸಿಲ್ಲ. ಆದ್ರಿಂದಾನೇ ಅವರು ಬೂಕರ್ ಗೌರವವನ್ನ ತನ್ನದಾಗಿಸಿಕೊಂಡಿರುವ ಕರ್ನಾಟಕದ ಹೆಣ್ಣು ಮಕ್ಕಳಿಬ್ಬರ ಮಹಾ ಸಾಧನೆಯನ್ನ ಅಭಿನಂದಿಸೋದಕ್ಕೆ ಮುಂದಾಗಿಲ್ಲ. ಹಲವು ಕಾರಣಗಳಿಗಾಗಿ ಹಾರ್ಟ್ ಲ್ಯಾಂಪ್ ಅಥವಾ ಎದೆಯ ಹಣತೆ ಕೃತಿ ಮತ್ತು ಅದಕ್ಕೆ ದೊರಕಿದ ಬೂಕರ್ ಗೌರವ ಮುಖ್ಯವಾಗಿದೆ. ಶೋಷಿತ ಸಮುದಾಯದ ಮಹಿಳೆಯರ ಬದುಕಿನ ಮೇಲೆ ಈ ಕೃತಿ ಬೆಳಕು ಚೆಲ್ಲುತ್ತೆ. ನೋವು ದುಮ್ಮಾನಗಳ ಒಂದು ಅಪರಿಚಿತ ಲೋಕವನ್ನ ಕೃತಿ ಪರಿಚಯಿಸುತ್ತೆ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಉದ್ದೇಶವೇ ಪ್ರಾದೇಶಿಕ ಭಾಷೆಗಳಲ್ಲಿ ಮೂಡಿ ಬಂದಿರುವ ಅತ್ಯುತ್ತಮ ಕೃತಿಗಳನ್ನ ಜಗತ್ತಿಗೆ ಪರಿಚಯಿಸೋದು, ಆ ಮೂಲಕ ಜಗತ್ತಿನ ಬಹುತ್ವವನ್ನ ಎತ್ತಿ ಹಿಡಿಯೋದು. ಒಂದ್ ರೀತಿಯಲ್ಲಿ ಇದು ಸೇತುವೆ ಕಟ್ಟೋ ಕೆಲಸ. ಕನ್ನಡದ ಕೃತಿಯನ್ನ ಇಂಗ್ಲಿಷ್ಗೆ ಸಮರ್ಥವಾಗಿ ಅನುವಾದಿಸುವ ಮೂಲಕ ಈ ಸೇತುವೆಯ ಕೆಲಸವನ್ನ ದೀಪಾ ಭಾಸ್ತಿ ಅವರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಕನ್ನಡದ ಹಲವು ಮಹತ್ವದ ಕೃತಿಗಳು ಇಂಗ್ಲಿಷ್ಗೆ ತಲುಪುವಲ್ಲಿ ಈ ಹಿಂದೆ ಎ.ಕೆ. ರಾಮಾನುಜಂರಂತಹ ಹಿರಿಯ ಲೇಖಕರು ಪ್ರಧಾನ ಪಾತ್ರ ವಹಿಸಿದ್ರು. ಕನ್ನಡದ ಹಲವು ಹಿರಿಯ ಲೇಖಕರು ಹಲವು ಮಹತ್ವದ ಕೃತಿಗಳು ವಿದೇಶಿ ವಿಶ್ವವಿದ್ಯಾನಿಲಯಗಳಿಗೆ ಪರಿಚಯವಾಗಿದ್ದು ರಾಮಾನುಜಂರಂತಹ ಅನುವಾದಕರ ಮೂಲಕ ಇಂತಹ ಅನುವಾದಕರ ಸಂಖ್ಯೆಯನ್ನು ಕನ್ನಡದಲ್ಲಿ ಹೆಚ್ಚಬೇಕಾಗಿದೆ. ಕನ್ನಡದ ಮಹತ್ವದ ಕೃತಿಗಳನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡುವ ಮೂಲಕ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಜಗತ್ತಿಗೆ ತಲುಪಿಸುವ ಕೆಲಸ ಆಗಬೇಕಾಗಿದೆ. ಆದುದರಿಂದ ಮೂಲ ಲೇಖಕಿ ಬಾನು ಮುಷ್ತಾಕ್ ಅವರಷ್ಟೇ ಆ ಕೃತಿಯನ್ನ ಅನುವಾದಿಸಿದ ದೀಪಾ ಭಾಸ್ತಿನೂ ಮುಖ್ಯರಾಗ್ತಾರೆ. ಶಾಸ್ತ್ರೀಯ ಭಾಷೆಯಾಗಿ ಮಾನ್ಯತೆ ಪಡೆದಿರುವ ಕನ್ನಡ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಕನ್ನಡದ ಹಲವು ಕೃತಿಗಳು ದೇಶದ ಹಲವು ಭಾಷೆಗಳಿಗೆ ಅನುವಾದವಾಗಿವೆ. ವಿದೇಶಗಳ ಹಲವು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡದ ಕೃತಿಗಳು ಪಠ್ಯವಾಗಿ ಬೋಧಿಸಲ್ಪಡ್ತಿವೆ. ಇಂದು ಭಾರತ ಜಗತ್ತಿನ ಮುಂದೆ ಗುರುತಿಸಿಕೊಂಡಿರುವುದು ಪ್ರಾದೇಶಿಕ ಭಾಷೆಗಳ ಮೂಲಕ, ಇಲ್ಲಿರುವ ಪ್ರಾದೇಶಿಕ ವೈವಿಧ್ಯತೆಗಳ ಮೂಲಕ. ಇಂತಹ ವಿವಿಧತೆಗಳನ್ನು ನಾಶ ಮಾಡಿ ಅವುಗಳ ಮೇಲೆ ಹಿಂದಿಯ ಏಕಸ್ವಾಮ್ಯತೆಯನ್ನ ಪ್ರತಿಷ್ಠಾಪಿಸೋಕೆ ಹೊರಡೋರಿಗೆ ಈ ಬೂಕರ್ ಪ್ರಶಸ್ತಿ ಗೌರವ ತಮ್ಮ ಮುಖ ನೋಡ್ಕೊಳ್ಳೋದಕ್ಕಿರುವ ಕನ್ನಡಿ ಆಗ್ಬೇಕಾಗಿದೆ. ಪ್ರಧಾನಿ ಮೋದಿ ಸಣ್ಣದೊಂದು ಅಭಿನಂದನೆಯನ್ನ ಹೇಳೋದಕ್ಕೂ ಯಾಕೆ ಜಿಪುಣತನ ತೋರಿಸಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಹಲವರು ಕೇಳ್ತಿದ್ದಾರೆ. ಕನ್ನಡ ಭಾಷೆಗೆ ದಕ್ಕಿರುವ ಗೌರವ ಅಂತ ಅವರು ಇದನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಾನೆ ಕನ್ನಡಿಗರು ಅನುಮಾನಿಸುವಂತಾಗಿದೆ. ಇದೇ ಸಂದರ್ಭದಲ್ಲಿ ಲೇಖಕಿಯೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರೋದು ಪ್ರಧಾನಿಗೆ ಯಾಕೆ ಮುಖ್ಯವಾಗಿಲ್ಲ? ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋದು ಪ್ರಧಾನಿ ನಿರ್ಲಕ್ಷ್ಯಕ್ಕೆ ಕಾರಣನಾ? ಅಥವಾ ಗೌರಿ ಲಂಕೇಶ್ ಹತ್ಯೆಯೂ ಸೇರಿದಂತೆ ದೇಶದಲ್ಲಿ ನಡೀತಿರುವ ಕೋಮುದ್ವೇಷ, ಅಮಾಯಕರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಸದಾ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಅನ್ನೋದು ಪ್ರಧಾನಿಯ ಅಸಮಾಧಾನಕ್ಕೆ ಕಾರಣನಾ? ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ ಎನ್ನುವ ದುಷ್ಟ ರಾಜಕಾರಣಿಗಳಿಗೆ ಈ ಎದೆಯ ಹಣತೆಯ ಬೆಳಕು ಕಣ್ಣು ಕುಕ್ಕಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರಿಂದಾನೇ ಈ ಬೆಳಕಿಗೆ ಅಂಚೆ ಅವರು ತಲೆಮರೆಸ್ಕೊಂಡು ಓಡಾಡ್ತಿದ್ದಾರೆ. ಒಂದ್ ಕಡೆ ಮುಸ್ಲಿಂ ತರುಣಿಯರನ್ನ ತಲೆವಸ್ತದ ನೆಪ ಒಡ್ಡಿ ಶಾಲೆಗಳಿಂದ ಹೊರ ಹಾಕೋಕೆ ರಾಜಕೀಯ ಶಕ್ತಿಗಳು ಯತ್ನಿಸುತ್ತಿರುವ ಸಂದರ್ಭದಲ್ಲಿ ಮಗದೊಂದೆಡೆ ಮುಸ್ಲಿಂ ವಿದ್ಯಾರ್ಥಿನಿಯರ ಬಹುದೊಡ್ಡ ದಂಡು ಅಕ್ಷರಗಳ ಆಯುಧಗಳ ಜೊತೆಗೆ ಮುಂದುವರಿತಾ ಇದೆ. ಇತ್ತೀಚಿನ SSLC ಮತ್ತು PUC ಫಲಿತಾಂಶಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವ ವಿದ್ಯಾರ್ಥಿನಿಯರು ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಸಾಧನೆಗಳನ್ನ ಮೆರೆತಿದ್ದಾರೆ. ಕರಾವಳಿಯಂತಹ ಪ್ರದೇಶಗಳಲ್ಲಿ ಶಿಕ್ಷಣ ಕಲಿಕೆಯಲ್ಲಿ ಈ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ.
ಈ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರ ನೋವು ದುಮ್ಮಾನಗಳನ್ನ ವಸ್ತುವಾಗಿಟ್ಟುಕೊಂಡಿರುವ ಕೃತಿಯೊಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಅರ್ಥಪೂರ್ಣವಾಗಿದೆ. ಧರ್ಮ, ಜಾತಿ ಆಧಾರದಲ್ಲಿ ಸಮುದಾಯವನ್ನ ತುಳಿಯಲು ಹೊರಟ ರಾಜಕೀಯ ಶಕ್ತಿಗಳಿಗೆ ಈ ಎಲ್ಲ ಸಾಧನೆಗಳು ಉತ್ತರವಾಗಿವೆ. ಇದೇ ರೀತಿಯಲ್ಲಿ ಈ ನಾಡಿನ ದಲಿತ, ಶೋಷಿತ ಸಮುದಾಯದ ಜನರ ದುಃಖ ದುಮ್ಮಾನಗಳು ಜಗತ್ತನ್ನ ತಲುಪಬೇಕಾಗಿದೆ. ಒಡೆದಾಳೋಕೆ ಯತ್ನಿಸ್ತಿರೋರಿಗೆ ಭಾಷೆ, ಸಾಹಿತ್ಯದ ಮೂಲಕ ಉತ್ತರಿಸಿ ಜನಮನವನ್ನ ಬೆಸೆಯುವ ಕೆಲಸ ಮಾಡಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.